ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮುಖದಲ್ಲಿನ ಬೇಡವಾದ ಕೂದಲು ಅಥವಾ ತುಟಿಯ ಮೇಲ್ಭಾಗದಲ್ಲಿ ಅಪ್ಪರ್ ಲಿಪ್ಪಲ್ಲೆಲ್ಲ ಸಹ ಕೂಡ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಅನ್ನೋದು ತುಂಬಾ ಇರುತ್ತೆ. ಅದನ್ನು ಹೋಗ್ಲಾಡಿಸೋದಕ್ಕೆ ನಾನು ಇದನ್ನು ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಶಾಶ್ವತವಾಗಿ ಮುಖದಲ್ಲಿನ ಬೇಡವಾದ ಕೂದಲನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಹೋಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಸೊ ನೀವು ನೋಡ್ತಿರ್ಬೋದು, ಏನಪ್ಪ ಇದು ಸ್ಟೋನ್ ಅಥವಾ ಏನಪ್ಪ ಇದು ಕಲ್ಲು ಅಂತ ನೀವು ಅಂದ್ಕೊಳ್ಬೋದು. ನೋಡೋದಕ್ಕೆ ಕಲ್ಲು ಸಕ್ಕರೆ ರೀತಿ ಇದೆ ಅಲ್ವಾ. ಇದು ಆಲಮ್ ಸ್ಟೋನ್ ಅಂತ ಸಿಗುತ್ತೆ ನಿಮಗೆ. ಇದು ಬಂದು ನಿಮಗೆ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದೀನಿ ಇದನ್ನು. ಸೊ ತುಂಬ ಕಡಿಮೆ ಬೆಲೆಗೆಲ್ಲ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಕಲ್ಲಾದರೆ ಸಾಕು ನಿಮಗೆ ಮುಖದಲ್ಲಿನ ಬೇಡವಾದ ಕೂದಲನ್ನು ಶಾಶ್ವತವಾಗಿ ನಿವಾರಣೆ ಮಾಡೋದಕ್ಕೆ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಇದು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಇದು ಯಾವುದೇ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಇದು ನಾನೇ ಓನಾಗಿ ಇದರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾನು ಸಹ ಕೂಡ ಟ್ರೈ ಮಾಡಿದೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಬನ್ನಿ, ಇದನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಫೇಶಿಯಲ್ ಅನ್ವಾಂಟೆಡ್ ಹೇರ್ನ ಶಾಶ್ವತವಾಗಿ ರಿಮೂವ್ ಮಾಡ್ಬೋದು, ಶಾಶ್ವತವಾಗಿ ಹೋಗಲಾಡಿಸ್ಬೋದು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ನೋಡ್ಬೋದು, ಆಲಮ್ ಸ್ಟೋನ್ ಈ ರೀತಿಯಾಗಿರುತ್ತೆ ಸ್ನೇಹಿತರೆ. ಇನ್ನೂ ದೊಡ್ಡದಾಗೆಲ್ಲ ಸಹ ಕೂಡ ಇರುತ್ತೆ. ಇದನ್ನು ಏನು ಮಾಡಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಪೌಡರ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ರೀತಿಯಾಗಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಳಿ. ನಾನು ಇಲ್ಲಿ ಒಂದು 1/2 ಟೀ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀನಿ. ಸಾಕಾಗುತ್ತೆ. ತುಟಿಯ ಮೇಲ್ಭಾಗ ಮಾತ್ರ ಅಲ್ವಾ ಹಚ್ಕೊಳ್ಳೋದು, ಇಷ್ಟಾದರೆ ಸಾಕು. ಇದೇ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಇದರಲ್ಲಿ ಬೇಕಾದರೆ ನಿಮ್ಗೆ ಅರ್ಧದಷ್ಟು ಬೇಕಾದರೆ ತೆಗೆದುಕೊಳ್ಬೋದು. ಈ ಒಂದು ಆಲಮ್ ಸ್ಟೋನ್ ಬಂದು ನಿಮ್ಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಅನ್ನೋನು ಉಂಟು ಮಾಡೋದಿಲ್ಲ. ಮತ್ತು ಇದನ್ನು ನೀವು ಜಸ್ಟ್ ನೀರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತಾದ ನಂತರ ನೀವು ಇದನ್ನು ಡೈರೆಕ್ಟಾಗಿ ಫೇಶಿಯಲ್ ಅನ್ವಾಂಟೆಡ್ ಹೇರ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ ಹಚ್ಕೊಳ್ಬೇಕು. ಸೊ ಕೆಲವೊಬ್ಬರಿಗಾದರೆ ಚಿನ್ ಅಂದರೆ ಗಲ್ಲದ ಹತ್ರ ಎಲ್ಲ ಸಹ ಕುಡಿನೋ, ಮತ್ತು ಇನ್ನೂ ಕೆಲವೊಬ್ಬರಿಗೆ ತುಟಿ ಮೇಲ್ಭಾಗದಲ್ಲಿ ತುಂಬ ಮಹಿಳೆಯರಿಗೆ ಹೆಚ್ಚಾಗಿ ಕಾಡುವಂತಹ ಸಮಸ್ಯೆ ಇದು. ಸೊ ನೋಡಿ, ಇಷ್ಟೇ ನೀರು ಹಾಕ್ಕೊಳ್ಬೇಕಾಗತ್ತೆ. ಎಷ್ಟು ನೀವು ಕ್ವಾಂಟಿಟಿಯಲ್ಲಿ ತೆಗೆದುಕೊಂಡಿರ್ತೀರೋ, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ತೆಗೆದುಕೊಂಡಿದ್ದೀರಾ ಈ ಒಂದು ಆಲಮ್ ಸ್ಟೋನ್ ಅನ್ನೋದಾದರೆ, ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ನೀರು, ನಾರ್ಮಲ್ ಕುಡಿಯುವಂತಹ ನೀರನ್ನೇ ಹಾಕ್ಕೊಳ್ಳಿ, ನೋ ಪ್ರಾಬ್ಲಮ್. ಸೊ ಅಷ್ಟನ್ನೇ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಕಾಗೋದಿಲ್ಲ. ಇದು ಸ್ವಲ್ಪ ಕರಗೋದಕ್ಕೆ ಟೈಮ್ ತಗೊಳ್ಕೊಳ್ಳುತ್ತೆ. ಕರಗಾದ ನಂತರ ನೀವು ಇದನ್ನು ಸಂಪೂರ್ಣವಾಗಿ ನಾರ್ಮಲಾಗಿ ಒಂದು ಪೇಸ್ಟ್ ರೀತಿ ರೆಡಿ ಆಗುತ್ತೆ. ಸೊ ದೆನ್ ಬಂದು ನೀವು ತುಟಿಯ ಮೇಲ್ಭಾಗ ಮಾತ್ರ ಹಚ್ಕೊಳ್ಬೇಕು. ಹಚ್ಚಿ ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಟ್ಟು ನಂತರ ತಣ್ಣೀರಿಂದ ಫೇಸ್ನ ವಾಶ್ ಮಾಡ್ಕೊಳ್ಬೇಕು. ಸೊ ಇದೇ ರೀತಿಯಾಗಿ ನೀವು ವಾರಕ್ಕೆ ಒಮ್ಮೆ ಈ ಒಂದು ಆಲಮ್ ಸ್ಟೋನ್ನ ಯೂಸ್ ಮಾಡಿ ನೀವು ನೀರನ್ನು ಮಿಕ್ಸ್ ಮಾಡಿಕೊಂಡು ತುಟಿಯ ಮೇಲ್ಭಾಗದಲ್ಲಿ ಹಚ್ಚಿದ್ದೇ ಆದಲ್ಲಿ, ಸೊ ತುಟಿಯ ಮೇಲ್ಭಾಗದಲ್ಲಿ ಇರುವಂಥ ಫೇಶಿಯಲ್ ಅನ್ವಾಂಟೆಡ್ ಏರ್ ಅನ್ನೋದು ಶಾಶ್ವತವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡ್ಬೋದು, ನಾನು ಈ ರೀತಿಯಾಗಿ ಪರ್ಚೇಸ್ ಮಾಡಿದ್ದೀನಿ ಸ್ನೇಹಿತರೆ ಆಲಮ್ ಸ್ಟೋನು. ಇದ್ರ ಮೇಲೆ MRP ರೇಟ್ ಕಾಸ್ಟ್ಲಿ ಅನಿಸ್ಬೋದು. ಇದು ನಿಮಗೆ ಆಫರಲ್ಲಿ ಅಮೆಝಾನಲ್ಲಿ ಸಿಗುತ್ತೆ. ಸೊ ಇದರ ನೋಡ್ಬೋದು, ಈ ರೀತಿಯಾಗಿರುತ್ತೆ. ಸೊ ಈ ರೀತಿಯಾಗಿ ಸ್ಟೋನ್ ಅನ್ನೋದು ಇರುತ್ತೆ, ಆಲಮ್ ಸ್ಟೋನ್ ಇದು. ಸೊ ಆರ್ಗ್ಯಾನಿಕ್ ಆಲಮ್ ಸ್ಟೋನ್ ನಾನು ಯೂಸ್ ಮಾಡ್ತಿರೋದು. ಸೊ MRP ರೇಟ್ ನೋಡಿ ಭಯ ಬೀಳೋದಕ್ಕೆ ಹೋಗಬೇಡಿ. ತುಂಬ ಅದರ ಆಫ್ ಪ್ರೈಸಲ್ಲೇ ಸಿಕ್ಬಿಡುತ್ತೆ ನಿಮಗೆ ಅಮೆಝಾನಲ್ಲಿ. ನನಗೆ ಇದು 179 ಏನೋ ಪ್ಲಸ್ ಸಿಕ್ತು ಅಷ್ಟೇ. ಇದು ಯಾವುದೋ ಪ್ರಮೋಷನ್ ವಿಡಿಯೋ ಅಲ್ಲ. ಸೊ ಆ ರೀಸನ್ಗೆ ನಾನು ಬ್ರ್ಯಾಂಡ್ ನೇಮ್ನ ನಾನು ಇಲ್ಲಿ ಕ್ಲೋಸ್ ಮಾಡ್ತಿದ್ದೀನಿ, ತೋರಿಸ್ತಿಲ್ಲ. ರೀಸನ್ ಬಂದು, ಸೊ ಕೆಲವೊಬ್ರು ಏನು ಮಾಡ್ತಾರೆ ಅನ್ನೋದಾದರೆ ಅದೇ ಬ್ರ್ಯಾಂಡ್ನೇ ಅದೇ ಬ್ರ್ಯಾಂಡ್ನ ತೆಗೆದುಕೊಳ್ಳೋದಕ್ಕೆ ಹೋಗ್ತಾರೆ. ಕೆಲವೊಮ್ಮೆ ಸಿಗುತ್ತೆ, ಕೆಲವೊಮ್ಮೆ ಸಿಗೋದಿಲ್ಲ. ನಿಮಗೆ ಇಲ್ಲ ಅನ್ನೋದಾದರೆ ಫ್ಲಿಪ್ಕಾರ್ಟಲ್ಲಿ, ಅಮೆಝಾನ್ ಮತ್ತು ನಾಯ್ಕಾ ಮತ್ತು ಮೀಶೋನಲ್ಲೆಲ್ಲ ಸಹ ಕೂಡ ಸಿಗುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ. ಮುಖದಲ್ಲಿನ ಬೇಡವಾದ ಕೂದಲನ್ನು ಹೋಗಲಾಡಿಸೋದ್ರಲ್ಲಿ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಆದಷ್ಟು ಇದನ್ನು ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ, ನೀವು ಹಚ್ಕೊಳ್ಳೋದಕ್ಕಿಂತ ಮುಂಚೆ ಒಂದು 1/2 ಅವರ್ ಮುಂಚೆನೇ ಇದನ್ನು ಈ ರೀತಿಯಾಗಿ ಮಾಡಿಕೊಡ್ರಿ. ಇಲ್ಲ ಫೈನ್ ಪೌಡರ್ ರೆಡಿ ಮಾಡಿ ಸಹ ಕೂಡ ನೋಡ್ಬೋದು, ಸಣ್ಣ ಸಣ್ಣದಾಗಿ ಕರಗ್ತಿದೆ. ಸೊ ಇದನ್ನು ಹಚ್ಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಬಿಟ್ಟು ಫೇಸ್ನ ವಾಶ್ ಮಾಡೋದು ಅಷ್ಟೇ. ಸೊ ತುಂಬ ಸಿಂಪಲ್ಲಾಗಿದೆ, ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಒಮ್ಮೆ ಟ್ರೈ ಮಾಡಿ ನೋಡಿ, ರಿಸಲ್ಟ್ ಯಾವ ರೀತಿಯಾಗಿ ಬಂತು ಅಂತ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ, ಮುಂದಿನ ಇಂಟ್ರೆಸ್ಟಿಂಗ್ ಬ್ಯೂಟಿ ಟಿಪ್ಸ್ ಒಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.